ಪ್ರಗತಿ ಪರಿಶೀಲನಾ ಸಭೆ. ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮ ವಹಿಸಿ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ತಾಕೀತು. ಇಲ್ಲಿನ ರಾಜಲಬಂಡ ಪ್ರವಾಸಿ ಮಂದಿರದ ಆವರಣದ ಎದುರು ಪರಿಶಿಷ್ಟ ಪಂಗಡ ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಮೋಟಾರ್ ಪಂಪ್ ಸೆಟ್ ಮತ್ತು ಪೈಪುಗಳನ್ನು ವಿತರಿಸಿದರು. ನಂತರ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನರಿಗೆ ಕುಡಿಯುವ ನೀರಿನ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕರು ಬಸನಗೌಡ ದದ್ದಲ್ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರಗಾಲವನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಗ್ರಾಮಗಳಲ್ಲಿ ತುರ್ತು ಕ್ರಮ ಜರುಗಿಸುವ ಸಂಬಂಧ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮತ್ತು ಎಲ್ಲ ಮುಖಂಡರುಗಳ ಅವರ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದಾರೆ. ಏನು ಸಮಸ್ಯೆಗಳಿದೆ, ಕುಡಿಯುವ ನೀರು ಯಾವ್ಯಾವ ಗ್ರಾಮದಲ್ಲಿ ಏನು ಸಮಸ್ಯೆಗಳಿದೆ ಅಂತೇಳಿ ಈಗಾಗಲೇ ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮತ್ತು ತಮಗೂ ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರಂತರ ತಮ್ಮ ಸಂಪರ್ಕದಲ್ಲಿ ಇರ್ತಾರೆ. ಒಟ್ಟಾರಾಗಿ ಇವತ್ತು ತಾವು ನೋಡ್ತಿರ್ಬೋದು, ಯಾವತ್ತೂ ಕೂಡ ಕಂಡರಿಯದ ಬರಗಾಲವನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಇವತ್ತು ತುಂಗಭದ್ರಾ ನದಿ ಒಂದು ಹನಿ ನೀರು ಕೂಡ ಪಕ್ಷಗಳಿಗೆ ಪ್ರಾಣಿಗಳಿಗಿಲ್ಲದ ರೀತಿಯಲ್ಲಿ ಇವತ್ತು ಅದು ಒಣಗಿ ಹೋಗಿದೆ. ಇಂಥ ಒಂದು ಪರಿಸ್ಥಿತಿ ಅಂದರೆ ಸ್ಟಾರ್ಟಿಂಗ್ ಇದು, ಇನ್ನು 3 ತಿಂಗಳು ನಾವು ಇದನ್ನು ಎದುರಿಸ್ಬೇಕಾಗ್ತದೆ. ಹಾಗಾಗಿ ಒಟ್ಟಾರಾಗಿ ಸೇರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಾವೆಲ್ಲ ಸೇರಿ ಕುಡಿಯುವ ನೀರು ಯಾವುದೇ ಗ್ರಾಮದಲ್ಲಿ ತೊಂದರೆ ಆಗದ ರೀತಿಯಲ್ಲಿ ನಾವು ಇದನ್ನು ಸಮರ್ಪಕವಾಗಿ ಎದುರಿಸೋದಕ್ಕೆ ಏನು ಬಾರ್ಡರ್ನಲ್ಲಿ ಸೈನಿಕರು ಯಾವ ರೀತಿ ಇದಕ್ಕೆ ಸಿದ್ಧರಿರ್ತಾರೆ ಆ ರೀತಿಯಾಗಿ ಇವತ್ತು ನಾವೆಲ್ಲರೂ ಕೂಡ ಸೈನಿಕರಾಗಿ ಕೆಲಸವನ್ನ ಒಟ್ಟಾಗಿ ಸೇರಿ ಮಾಡೋದು. ಒಬ್ಬರ ಮೇಲೆ ಒಬ್ಬರು ಬಂದು ತೋರಿಸೋದು ಬೇಡ. ಒಬ್ಬರಿಗೆ ಹೇಳಿದ್ರೆ ಇಲ್ಲ ತಾಲೂಕಾ ಪಂಚಾಯತಿಗೆ ಬರ್ತದೆ, ಇಲ್ಲ PDO ಬರ್ತದೆ, ಇಲ್ಲ MLA ಅವ್ರ ಹತ್ರ, ಒಬ್ರು MP ಅವ್ರ ಹತ್ರ ಆ ರೀತಿ ಆಗದೆ ಯಾರ ಹತ್ರ ಸಮಸ್ಯೆಗಳು ಬಂದರೂ ಕೂಡ ನಾವು ಅದನ್ನು ಸ್ಪಂದಿಸಿ ಇವತ್ತು ರಿಜಿಸ್ಟರ್ ಒಳಗಡೆ ಮಾಡುವಂಥದ್ದು. ಮತ್ತು ಹೆಲ್ಪ್ ಲೈನ್ ನಂಬರ್ ಅನ್ನ ಈಗಾಗಲೇ ಮಾಡಿದ್ರೆ ಈಗ ತಗೊಳ್ಟಿ ಅಲ್ಲ, ಅಲ್ಲಿಂದ ಪೈಪ್ ಲೈನ್ ವರ್ಕ್ ಹಾಕಿ ಎಲ್ಲಿ ಸಣ್ಣ ಸಮಸ್ಯೆ ಇದ್ದಾಗ ಅಲ್ಲೇ ಹಾಕ್ಬಿಟ್ರೆ ಆಗ್ಬಿಡ್ತದ. ನೀವು ಸಿಗ್ಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತಾವ. ಹೋಗಿ ಬರ್ಬೇಕು. ನೀವು ಅಲ್ಲಿ ಕುರುಡಿ ಒಳಗೊಂದು ಬರ್ಕೊಂಡಿ ಅಲ್ಲ, ನೀವು ಕೋರ್ಡಿನೇಷನ್ ಇರೋ ನೀನು ಯಾಕಂದ್ರೆ ಈಗ ಆಲ್ಟರ್ನೇಟ್ 2 ದಿವಸ ಬಿಟ್ಟು 1 ದಿವಸ ಬಿಡ್ತೀವಲ್ಲ ಗೋರ್ಕಲ್ಲು ಕುರುಡಿಗೆ ಊರು ಬಿಟ್ಟ ಮ್ಯಾಕ 2 ದಿನ ಮ್ಯಾಕ 4 ದಿನ ಬಂದ ಸರ್ 4 ದಿನ ಬಂದ ಸರ್ ಅದು ಈಗ ಮಾಡಿವಿ ಸರ್. ಅದಾಗತ್ತಲ್ಲ ಡೈಲಿ ಬಿಡೋದು ಸರ್. ಜಿಲ್ಲಾದ್ಯಂತ ಸದ್ಯಕ್ಕೆ ಮಳೆ ಕೊರತೆ ಎದುರಾಗಿದೆ. ಕುಡಿಯುವ ನೀರು ಒದಗಿಸಲು ಯಾವುದೇ ರೀತಿಯ ಹಣದ ಕೊರತೆ ಇಲ್ಲ. ಕುಡಿಯುವ ನೀರಿನ ಸಮಸ್ಯೆ ಇರುವ ಹಳ್ಳಿಗಳಿಗೆ ತುರ್ತಾಗಿ ನೀರು ಪೂರೈಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಕುಡಿಯುವ ನೀರಿನ ಸಮಸ್ಯೆ ಇರುವ ಹಳ್ಳಿಗಳಿಗೆ ಬೋರ್ವೆಲ್ಗಳಿಂದ ಕುಡಿಯುವ ನೀರು ಒದಗಿಸಬೇಕು. ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಗಮನ ಹರಿಸಿ ಕಾರ್ಯೋನ್ಮುಖರಾಗಬೇಕು ಎಂದರು. ವರ್ಕ್ ಕಂಪ್ಲೀಟ್ ಮಾಡ್ಬೇಕಂತ ಹೇಳ್ತಾರೆ. ಇಲ್ಲಾಂದ್ರೆ ಅವನಿಗೆ ಲೆಟರ್ ಬರೆದು ನೀವು ಬ್ಲಾಕ್ ಲಿಸ್ಟ್ ಮಾಡಿ ಅದನ್ನು ಬೇಕಾದ್ರೆ ನೀವು ಅದನ್ನು ಟರ್ಮಿನೇಟ್ ಮಾಡಿ ಬೇಕಾದ್ರೆ ರೀಟೇಟರ್ ತರಬೇಕು. 3-4 ದಿನದಲ್ಲಿ ವರ್ಕ್ ಸ್ಟಾರ್ಟ್ ಆಗ್ತದೆ. ಕುರುಡಿದಾಗ ಏನಿರ್ತದೆ ಆಮೇಲೆ CC ಹೊಡೆದ್ಬಿಟ್ರೆ ಈಗ ವಾಟರ್ ಟೆಸ್ಟಿಂಗ್ ಮಾಡಿದ್ಮೇಲೆ ಅದನ್ನು ಪೈಪ್ CC JJM ಯೋಜನೆಯಡಿಯಲ್ಲಿ ಕಳಪೆ ಕಾಮಗಾರಿ ಮತ್ತು ಕಾಮಗಾರಿ ಅಪೂರ್ಣತೆ ಮತ್ತು ಜಲಧಾರೆ ಕಾಮಗಾರಿ, ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಜಾಗೃತಿ ವಹಿಸುವುದು ಸೇರಿದಂತೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ಖಾತೆಯ ಮಾಹಿತಿ ಗೊಂದಲ, ಆಧಾರ್ ಲಿಂಕ್ ಆಗದಿರುವುದು ಮೊದಲಾದ ಕಾರಣಗಳಿಂದ ಹಣ ವರ್ಗಾವಣೆ ತೊಡಕಾಗಿದೆ ಎಂದರು. ರಾಯಚೂರು ಗ್ರಾಮೀಣ ವ್ಯಾಪ್ತಿಯಲ್ಲಿನ ವಸತಿ ನಿಲಯಗಳು ಖಾಸಗಿ ಕಟ್ಟಡಗಳಲ್ಲಿ ಮಾನ್ಯವಾಗಿ ನಡೆಯುತ್ತಿವೆ. ರಾಜಲಬಂಡ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕುರುಡಿಯ ಇಂದಿರಾ ಗಾಂಧಿ ವಸತಿ ಶಾಲೆ,
ಈ ವಸತಿ ನಿಲಯಗಳ ಸ್ವಂತ ಕಟ್ಟಡಕ್ಕೆ ಜಾಗದ ಕೊರತೆ ಇದೆ. ಹೋಬಳಿ ವ್ಯಾಪ್ತಿಯಲ್ಲಿನ ರೈತರು ಭೂಮಿ ಕೊಡಲು ಬಂದರೆ ಖರೀದಿಸಿ, ಇಲ್ಲ ಸರ್ಕಾರಿ ಭೂಮಿಯನ್ನು ನೋಡಿ ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಗದೀಶ್ ಚೌರ್, ತಾಲೂಕ್ ಪಂಚಾಯತ್ ಪ್ರಭಾರಿ ಇಒ ಖಾಲಿದ್ ಅಹಮದ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ತೊರ್ವಿ, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶರಣಬಸವ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ನಟರಾಜ್, ಬಿಒ ಚಂದ್ರಶೇಖರ್ ದೊಡ್ಡಮನಿ, ಪರಿಶಿಷ್ಟ ಪಂಗಡ ವರ್ಗಗಳ ಕಲ್ಯಾಣ ಅಧಿಕಾರಿ ಮಹಾದೇವಪ್ಪ ಇಂಗಳದಾಳ್, ವಲಯ ಅರಣ್ಯ ಅಧಿಕಾರಿಗಳಾದ ಸುರೇಶ್ ಅಲಮೇಲು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಅಖ್ತರ್ ಪಾಷಾ, ನಾಗಭೂಷಣ್, ಇನ್ನು ಇತರೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು.